ಪ್ರೈಸ್ ಲಾರ್ಡ್. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರನ್ನು ಯೇಸುವಿನ ನಾಮದಲ್ಲಿ ವಂದಿಸುತ್ತೇನೆ. ಪ್ರೈಸ್ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಈ ಹೊತ್ತು ಈ ಬೆಳಗ್ಗೆ ದೇವರು ನಿಮ್ಮ ಸಂಗಡ ವಾಗ್ದಾನ ಮಾಡಿಕೊಟ್ಟಿದ್ದಾನೆ. ಹಲ್ಲೆಲೂಯ. ಆ ವಾಕ್ಯದ ಭಾಗವನ್ನು ಓದೋಣ ಬನ್ನಿರಿ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ದೇವರು ನಿಮ್ಮೆಲ್ಲರನ್ನು ಈ ಬೆಳಗ್ಗೆ ಮಾತಾಡ್ತಾ ಇದ್ದಾನೆ, ವಾಗ್ದಾನ ಮಾಡುತ್ತಾನೆ. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯ. ಒಂದು ಭಾಗ ವಾಕ್ಯ ಓದೋಣ. ಹಲ್ಲೆಲೂಯ. ಆದಿಕಾಂಡದಲ್ಲಿ 15ನೇ ಅಧ್ಯಾಯದಲ್ಲಿ 1ನೇ ವಚನ ವಾಕ್ಯ ಓದೋಣ. ಈ ಸಂಗತಿಗಳನ್ನು ನಡೆದ ಮೇಲೆ ಅಬ್ರಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು. ಹಲ್ಲೆಲೂಯ. ಯೆಹೋವನ ವಾಕ್ಯ ಉಂಟಾಯಿತು. ಅದೇನೆಂದರೆ, ಅಬ್ರಾಮನೇ ಭಯಪಡಬೇಡ, ನಾನು ನಿನಗೆ ಗುರಾಣಿ ಆಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನ ಇಟ್ಟಿದ್ದೇನೆ. ಹಲ್ಲೆಲೂಯ. ದೇವರೇನಿಟ್ಟಿದ್ದಾರಂತೆ? ನಿನಗೋಸ್ಕರ ಅತ್ಯಧಿಕ ಬಹುಮಾನವನ್ನು ಇಟ್ಟಿದ್ದೇನೆ ಎಂಬುದಾಗಿ ದೇವರು ನಿಮ್ಮೊಂದಿಗೆ ತಿಳಿಸುತ್ತಾ ಇದ್ದಾರೆ. ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯ. ನೀವು ಭಯಪಡಬೇಡಿರಿ. ಅಯ್ಯೋ, ನಾನು ಇಷ್ಟು ದಿವಸ ಪ್ರಾರ್ಥನೆ ಮಾಡಿ ನನಗೇನು ಪ್ರಯೋಜನವಿಲ್ಲ ಎಂದು ತಿಳಿದುಕೊಳ್ಳಬೇಡಿರಿ. ಯಾಕಂದರೆ ದೇವರು ನಂಬಿಗಸ್ತನು. ಹಲ್ಲೆಲೂಯ. ನನ್ನ ದೇವರು, ನನ್ನ ಯೇಸು ನಂಬಿಗಸ್ತನು. ಆತನು ವಾಗ್ದಾನ ಮಾಡಿದರೆ ಅದನ್ನು ನೆರವೇರಿಸುತ್ತಾನೆ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ದೇವರು ಈ ಬೆಳಗ್ಗೆ ನಿಮ್ಮೊಂದಿಗೆ ಮಾತಾಡ್ತಾ ಇದ್ದಾನೆ. ನಿನಗೋಸ್ಕರ ಅಧಿಕವಾಗಿ ಬಹುಮಾನ ಇಟ್ಟಿದ್ದೇನೆ, ನೀನು ಹೆದರಬೇಡ ಎಂಬುದಾಗಿ ದೇವರು ಹೇಳುತ್ತಾನೆ. ಹಲ್ಲೆಲೂಯ. ನಿನಗೋಸ್ಕರ ಒಂದು ಬಹುಮಾನವನ್ನು ಯೇಸು ಇಟ್ಟಿದ್ದಾರೆ. ಅದಕ್ಕಾಗಿ ಪ್ರಾರ್ಥನೆ ಮಾಡು. ಹಲ್ಲೆಲೂಯ. ಅದಕ್ಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡು. ನನಗಿಟ್ಟಿರುವ ಬಹುಮಾನವನ್ನು ನಾನು ಅದನ್ನು ಅನುಭವಿಸುವಂತೆ ಮಾಡು ಸ್ವಾಮಿ, ಅದನ್ನು ನಾನು ನೋಡುವಂತೆ ಮಾಡು ಸ್ವಾಮಿ ಎಂಬುದಾಗಿ ನೀನು ಕೇಳು. ದೇವರು ಆ ಬಹುಮಾನವನ್ನು ನಿನಗೆ ಕೊಡುತ್ತಾರೆ. ಹಲ್ಲೆಲೂಯ. ನೀನು ಯಾವುದಕ್ಕೋಸ್ಕರ ಇವತ್ತು ಪ್ರಾರ್ಥನೆ ಮಾಡುತ್ತಾ ಇದೆಯೋ, ನೀನು ಯಾವುದಕ್ಕೋಸ್ಕರ ಪ್ರಾರ್ಥನೆ ಮಾಡುತ್ತಾ ಇದೆಯೋ, ಆ ಪ್ರಾರ್ಥನೆ ದೇವರು ಕೇಳಿದಾನೆ. ಆ ಪ್ರಾರ್ಥನೆ ದೇವರು ಕೇಳಿದಾನೆ. ಆ ಪ್ರಾರ್ಥನೆ ದೇವರು ಕೇಳಿ ಅದಕ್ಕೆ ಸದುತ್ತರವನ್ನು ದೇವರು ಕೊಡುತ್ತಾನೆ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಆ ಪ್ರಾರ್ಥನೆಗೆ ದೇವರು ಸದುತ್ತರವನ್ನು ಕೊಡುತ್ತಾನೆ. ಥ್ಯಾಂಕ್ ಯು ಜೀಸಸ್. ನಮ್ಮ ದೇವರು ಬೆಳಕಾಗಿ ನಿನ್ನ ಮನೆಗೆ ಬರುತ್ತಾನೆ. ಆತನ ಬೆಳಕು ನಿನ್ನ ಮನೆಯಲ್ಲಿ ಪ್ರಕಾಶಿಸುತ್ತದೆ. ನೀನು ಮಾಡಿರುವ ಒಂದೊಂದು ಪ್ರಾರ್ಥನೆ ದೇವರು ಕೇಳಿದಾನೆ. ನೀನು ಹೆದರಬೇಡ. ದೇವರು ನಿನಗೆ ಈ ಬೆಳಗ್ಗೆ ಹೇಳ್ತಾ ಇದ್ದಾನೆ, ನಿನಗೋಸ್ಕರ ಒಂದು ಬಹುಮಾನ ನಾನು ಇಟ್ಟಿದ್ದೇನೆ ಎಂಬುದಾಗಿ ನಿನಗೆ ದೇವರು ಹೇಳುತ್ತಾ ಇದ್ದಾನೆ. ಯೇಸು ಕ್ರಿಸ್ತನ ವಾಕ್ಯದ ಮುಖಾಂತರ ನಿನ್ನನ್ನು ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯ. ನೀನು ಯಾವ ಊರಲ್ಲಿರ್ಬೋದು, ಎಷ್ಟೇ ವರ್ಷದಿಂದ ಅದಕ್ಕಾಗಿ ನೀನು ಪ್ರಾರ್ಥನೆ ಮಾಡಿ ಇದುವರೆಗೂ ಅದು ಸಿಗದೆ ನಿನಗೆ ಇರಬಹುದು. ಆದರೆ ಯೇಸು ಕ್ರಿಸ್ತನ ನಾಮದಲ್ಲಿ ಅದು ನಿನಗೆ ಸಿಗುತ್ತದೆ. ಹಲ್ಲೆಲೂಯ. ಅದು ನಿನಗೆ ದೊರಕುತ್ತದೆ. ಹಲ್ಲೆಲೂಯ. ಅದು ನಿನಗೆ ದೊರೆಯುತ್ತದೆ. ಹಲ್ಲೆಲೂಯ. ಯೇಸುವಿನ ನಾಮದಲ್ಲಿ ಅದನ್ನು ನಿನಗೆ ಸಿಗುತ್ತದೆ. ಹಲ್ಲೆಲೂಯ. ನೀನು ಭಯಪಡಬೇಡ. ಪ್ರಾರ್ಥನೆ ಮತ್ತೆ ಹೆಚ್ಚಾಗಿ ಮಾಡು ಹೊರತು ಪ್ರಾರ್ಥನೆ ಕಡಿಮೆ ಮಾಡಬೇಡ. ದೇವರಲ್ಲಿ ಯಾವಾಗಲೂ ಪ್ರಾರ್ಥನೆಯಲ್ಲಿ ನೆಲೆಗೊಂಡಿರು. ಆ ದೇವರು ನಿನಗೆ ಇದುವರೆಗೂ ಸಿಗುವದಂಥ ಕಾರ್ಯಗಳನ್ನು ಇನ್ನು ಮುಂದೆ ಸಿಗುವಂತೆ ಮಾಡುತ್ತಾನೆ. ಹಲ್ಲೆಲೂಯ. ಅದಕ್ಕಾಗಿ ಈ ಮುಂಜಾನೆ ದೇವರು ನಿನ್ನ ಬಳಿಗೆ ಮಾತಾಡುತ್ತಾ ಇದ್ದಾನೆ. ನಾನು ನಿನಗೆ ಅತ್ಯಧಿಕ ಬಹುಮಾನ ಇಟ್ಟಿದ್ದೇನೆ, ನೀನು ಹೆದರಬೇಡ ಎಂಬುದಾಗಿ ಹೇಳುತ್ತಾನೆ. ಹಲ್ಲೆಲೂಯ. ನೀನು ಕಳಗೊಳ್ಳಬೇಡ. ದೇವರ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡು. ಆ ಯೇಸು ನಿನಗೆ ಒದಗಿಸುವ ಆತನಾಗಿದ್ದಾನೆ. ಯೇಸು ನಿನಗಾಗಿ ಎಲ್ಲವನ್ನು ಮಾಡಿ ಮುಗಿಸಿದಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಯೇಸು ನಿನಗಾಗಿ ಎಲ್ಲವನ್ನು ಮಾಡಿ ಮುಗಿಸಿದಾನೆ. ಅದಕ್ಕಾಗಿ ದೇವರು ನಿನ್ನ ಜೊತೆ ಮಾಡಿರುವ ವಾಗ್ದಾನಗಳನ್ನು, ನಿನ್ನ ಜೊತೆ ಮಾಡಿಕೊಂಡಿರುವ ಒಡಂಬಡಿಕೆಯನ್ನು ಆತನು ನೆರವೇರಿಸದೆ ಹೊರತು ಬಿಡುವುದಿಲ್ಲ. ಹಲ್ಲೆಲೂಯ. ಹಲ್ಲೆಲೂಯ. ಆತನು ಮಾಡಿರುವ ಒಡಂಬಡಿಕೆಗಳನ್ನು ನೆರವೇರಿಸದೆ ಹೊರತು ಬಿಡುವುದಿಲ್ಲ. ಆತನು ಹೇಳಿ ಹಿಂಜಾರುವುದಕ್ಕಾಗಿ ಆತನು ಮನುಷ್ಯನಲ್ಲ, ಆತನು ದೇವಕುಮಾರನಾಗಿದ್ದಾನೆ, ಆತನು ರಾಜಾಧಿರಾಜನಾಗಿದ್ದಾನೆ.
ಹಲ್ಲೆಲೂಯ. ಆತನು ರಾಜಾದಿ ರಾಜನಾಗಿದ್ದಾನೆ, ಕರ್ತಾದಿ ಕರ್ತನಾಗಿದ್ದಾನೆ. ನೀನು ಯಾವ ವಿಷಯದಲ್ಲಿ ಕೊರಗ್ತಾ ಇದೆಯೋ ಆ ವಿಷಯವನ್ನು ನೆರವೇರುವುದಕ್ಕಾಗಿ ಅದರ ಸಮಯ ಬಂದಿದೆ. ಹಲ್ಲೆಲೂಯ. ಆ ವಿಷಯವು ನೆರವೇರುತ್ತದೆ. ಹಾಲೆಲ್ಲೂಯ. ನೀನು ಬೇಡಿಕೊಂಡಿರೋದೆಲ್ಲವನ್ನು ದೇವರು ಒದಗಿಸುವ ಆತನಾಗಿದ್ದಾನೆ. ಹಾಲೆಲ್ಲೂಯ. ಪ್ರೈಸ್ ದ ಲಾರ್ಡ್. ನೀನು ಭಯಪಡಬೇಡ, ದೇವರಿಂದ ದೂರ ಆಗಬೇಡ. ಇನ್ನೂ ಹೆಚ್ಚು ಇವತ್ತು 1 ಅವರ್ ಪ್ರಾರ್ಥನೆ ಮಾಡುತ್ತೆಂದರೆ ನಾಳೆ 2 ಅವರ್ ಪ್ರಾರ್ಥನೆ ಮಾಡು. ಹಾಲೆಲ್ಲೂಯ. ಆದರೆ ದೇವರನ್ನು ಬಿಟ್ಟು ಬಿಡಬೇಡ, ದೇವರನ್ನು ಗಟ್ಟಿಯಾಗಿ ಹಿಡಿದುಕೋ. ನಾನು ಇಷ್ಟು ದಿವಸ ಪ್ರಾರ್ಥನೆ ಮಾಡಿ ನನಗೆ ಅದು ಸಿಕ್ಕಿಲ್ಲ ಎಂದು ಬೇಜಾರಾಗಬೇಡ, ದೇವರು ಒದಗಿಸುತ್ತಾನೆ. ಹಲ್ಲೆಲೂಯ. ದೇವರು ತಡವಾದರೂ ಕಾದಿರು, ಅದು ಬಂದೇ ಬರುತ್ತದೆ ಅಂತ ಹೇಳಿರುವುದು. ಇಲ್ಲಿ ಪ್ರಾರ್ಥನೆ ಮಾಡಿ ಏನಾದರೂ ತಡವಾಗಿದ್ದರೆ ನೀನು ಹೆದರಬೇಡ. ದಾನಿಯೇಲನು ಸಹ ಪ್ರಾರ್ಥನೆ ಮಾಡಿದಾಗ ತಡವಾಗಿತ್ತು, ಆದರೆ ಆತನು ಎಡಬಿಡದೆ ಪ್ರಾರ್ಥನೆ ಮಾಡಿದನು. ಆತನು ಎಡಬಿಡದೆ ಪ್ರಾರ್ಥನೆ ಮಾಡಿದನು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿದನು. ನೀನು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡೋದನ್ನು ಕಂಟಿನ್ಯೂ ಮಾಡು. ದೇವರು ನಿನಗೆ ಸಹಾಯ ಮಾಡುತ್ತಾರೆ, ದೇವರು ನಿಮಗೆ ಅಭಿವೃದ್ಧಿ ಪಡಿಸುತ್ತಾರೆ, ದೇವರು ನಿಮಗೆ ಆಶೀರ್ವಾದ ಮಾಡುತ್ತಾರೆ. ಅಧಿಕ ಬಹುಮಾನ ನಿನಗಾಗಿ ಯೇಸು ಇಟ್ಟಿದ್ದಾರೆ. ಆ ಬಹುಮಾನ ನೀನು ಪಡೆದುಕೊಳ್ಳುತ್ತೀಯ. ನೀನು ಪ್ರಾರ್ಥನೆಯಲ್ಲಿ ನೆಲೆಗೊಂಡಿರು, ವಾಕ್ಯದಲ್ಲಿ ನೆಲೆಗೊಂಡಿರು, ಯೇಸುವಿನ ನಾಮದಲ್ಲಿ ಯಾವಾಗಲೂ ಸಿದ್ಧನಾಗಿರು. ಯೇಸು ನಿನಗಾಗಿ ಯುದ್ಧ ಮಾಡುತ್ತಾರೆ. ನೀನು ಹೆದರಬೇಡ, ಭಯಪಡಬೇಡ. ಯೇಸು ನಿನ್ನ ಸಂಗಡಿದ್ದಾರೆ. ಆಮೆನ್. ಹಲ್ಲೆಲೂಯ. ಯೇಸು ನಿನ್ನ ಜೊತೆಗಾರನಾಗಿದ್ದಾರೆ. ಹಲ್ಲೆಲೂಯ. ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಈ ವಾಕ್ಯ ಕೇಳುತ್ತಿರುವ ಎಲ್ಲರೂ ನಿಮ್ಮನ್ನು ದೇವರ ಆಶೀರ್ವಾದ ಮಾಡಲಿ. ಆಮೆನ್. ಪರಿಶುದ್ಧನೇ, ಪರಮ ಪ್ರೀತಿಯುಳ್ಳ ಸರ್ವಶಕ್ತನಾದ ದೇವರೇ, ನಿನಗೆ ಸ್ತೋತ್ರವಾಗಲಿ. ಅಪ್ಪ, ನಿನ್ನ ಮಗಳಾಗಲಿ ನಿನ್ನ ಮಗನಾಗಲಿ ಸ್ವಾಮಿ, ಯಾವ ವಿಷಯಕ್ಕಾಗಿ ಅವರು ಪ್ರಾರ್ಥನೆ ಮಾಡುತ್ತಾ ಇದ್ದಾರೋ ಈ ಮುಂಜಾನೆ ಈ ವಾಕ್ಯ ಕೇಳುವಂಥ ಪ್ರತಿಯೊಂದು ನಿನ್ನ ಮಗಳನ್ನು ನಿನ್ನ ಮಗನನ್ನು ಆಶೀರ್ವಾದ ಮಾಡು ದೇವರೇ. ಈ ವಾಕ್ಯದ ಮುಖಾಂತರವಾಗಿ ಅವರಿಗೆ ನೀವು ಮಾತಾಡಿದಕ್ಕಾಗಿ ಸ್ತೋತ್ರವಾಗಲಿ. ಅವರಿಗೆ ತಿಳಿಸಿರುವುದು ನಿನಗೆ ಅಧಿಕ ಬಹುಮಾನ ನಿನಗಾಗಿ ಇಟ್ಟಿದ್ದೇನೆಂದು ಹೇಳಿದಿ ಸ್ವಾಮಿ. ಆ ಬಹುಮಾನ ಅವರು ಹೊಂದುವಂತೆ ಸಹಾಯ ಮಾಡು. ಆ ಬಹುಮಾನ ಅವರು ಪಡೆದುಕೊಳ್ಳುವುದಕ್ಕಾಗಿ ಸಹಾಯ ಮಾಡು. ಎಸಯ್ಯ, ಇದುವರೆಗೂ ನಡೆಯದಂಥ ಕಾರ್ಯಗಳನ್ನು ಇನ್ನು ಮೇಲೆ ಅವರು ಕಾರ್ಯಗಳನ್ನೆಲ್ಲ ನಡೆಯುವುದಕ್ಕೆ ನೀನು ಕೃಪೆ ತೋರಿಸ್ತೀರೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್, ಆಮೇನ್. ಜೈ ಕ್ರಿಸ್ತ. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಖಂಡಿತವಾಗಿ ಆಶೀರ್ವಾದ ಮಾಡುತ್ತಾನೆ. ಹೆದರಬೇಡಿರಿ, ದೇವರು ನಿಮ್ಮ ಸಂಗಡಿದ್ದಾನೆ. ಇನ್ನೊಂದು ಸಾರಿ ಆ ವಾಕ್ಯ, ಸುಂದರವಾದ ವಾಕ್ಯ, ಆ ವಾಕ್ಯ ಓದಿಕೊಳ್ಳೋಣ ಬನ್ನಿರಿ. ಹಲ್ಲೆಲೂಯ. ಈ ಸಂಗತಿಗಳು ನಡೆದ ಮೇಲೆ ಅಬ್ರಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು. ಯೆಹೋವನಿಗೆ ದರ್ಶನದಲ್ಲಿ ವಾಕ್ಯ ಉಂಟಾಯಿತು. ಏನೆಂದರೆ, ಅಬ್ರಾಮನೇ ಭಯಪಡಬೇಡ, ನಾನು ನಿನಗೆ ಗುರಾಣಿ ಆಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನ ಇಟ್ಟಿದೆ. ಹಲ್ಲೆಲೂಯ. ನಿಮಗೋಸ್ಕರ ದೇವರು ಅತ್ಯಧಿಕ ಬಹುಮಾನ ಇಟ್ಟಿದ್ದಾರೆ. ಅದನ್ನು ಪಡೆದುಕೊಳ್ಳೋದಕ್ಕಾಗಿ ಪ್ರತಿನಿತ್ಯ ನೀವು ಯೇಸು ಕ್ರಿಸ್ತನೊಂದಿಗಿರಿರಿ. ಯೇಸು ಕ್ರಿಸ್ತನ ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ನೆಲೆಗೊಂಡಿರಿರಿ. ದೇವರು ನಿಮಗೆ ಆ ವಾಗ್ದಾನ ನೆರವೇರಿಸುತ್ತಾನೆ, ಖಂಡಿತವಾಗಿ ನೆರವೇರಿಸುತ್ತಾನೆ. ಯಾಕಂದರೆ ಯೇಸು ನಂಬಿಗಸ್ತನು. ಆಮೇನ್. ನಿಮ್ಮೆಲ್ಲರನ್ನು ದೇವರ ಆಶೀರ್ವಾದ ಮಾಡಲೆಂದು ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್.